ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ಎದುರಲ್ಲಿ ಝೀರೋ ಆದ್ರ. ಬಹುಮುಖ್ಯವಾಗಿ ಪ್ರಧಾನಿ ಮೋದಿ ಅವರನ್ನ ಅತಿಯಾಗಿ ಪ್ರೀತಿಸುವ, ಆರಾಧಿಸುವ, ಪೂಜಿಸುವ, ಭಜನೆ ಮಾಡುವ ಅಂಧಭಕ್ತರೇ ಮತ್ತು ಅಂಧಭಕ್ತರು ಇವರಿಗೆ ಈ ಸುದ್ದಿ ಅರಗಿಸಿಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ವೈಫಲ್ಯವನ್ನ ಎತ್ತಿ ಹಿಡಿಯೋ ಮೂಲಕ ಬಿಜೆಪಿಯ ನಾಯಕ ಸುಬ್ರಮಣ್ಯನ್ ಸ್ವಾಮಿ ಅವರು ಶೇಮ್ ಶೇಮ್ ಮೋದಿ ಅಂತ ಗಹಗಹಿಸಿ ನಗ್ತಿದ್ದಾರೆ. ಯಾಕೆ? ಪ್ರತಿ ಸಲ ಶಾರುಖ್ ಖಾನ್ ಅವರ ಸಿನಿಮಾಗಳು ಬಂದಾಗ ಇವನು ಹಿಂದೂ ವಿರೋಧಿ, ಇವನ್ ಸಿನಿಮಾ ನೋಡಬಾರ್ದು, ನಾವೆಲ್ಲ ಅಭಿಯಾನ ಮಾಡೋಣ, ಕ್ಯಾಂಪೇನ್ ಮಾಡೋಣ ಅಂತ ಭಜನೆ ಮಾಡುವ ಲಬೋ 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 ಸದ್ದು ಮಾಡುವಂತಹ ಅಂಧಭಕ್ತರು ಶಾರುಖ್ ಖಾನ್ ಒಳಗಿರುವಂತಹ ಒಬ್ಬ ದೇಶಭಕ್ತ ಎಂತವನು ಅನ್ನುವಂತಹ ಈ ಸುದ್ದಿಯನ್ನ ನೋಡಬೇಕು. ಜೊತೆಯಲ್ಲಿ ಸೋಕಾಲ್ಡ್ ವಿಶ್ವಗುರು ಅಂಧಭಕ್ತರ ಪಾಲಿನ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮೀರಿದಂತಹ ದೈತ್ಯ ದೈವ ಮೋದಿಯ ಸ್ಥಿತಿ ಗತಿ, ತಾಕತ್ತು, ದಮ್ಮು, ಧೈರ್ಯ ಎಷ್ಟಿದೆ ಅನ್ನುವಂತಹ ವಾಸ್ತವವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಏನಾಯ್ತು? ಸುಬ್ರಮಣ್ಯನ್ ಸ್ವಾಮಿ ಅವರು ಹೇಳಿದಂತಹ ಸತ್ಯ ಏನು ಎಲ್ಲವನ್ನ ತೋರಿಸ್ತೀನಿ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತದ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ತಮ್ಮ 2 ದಿನಗಳ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕತಾರ್ ದೇಶಗಳ ಪ್ರವಾಸಕ್ಕೆ ತೆರಳಿದ್ದಾರೆ. ಇದೇ ಸಂದರ್ಭ ಸುಬ್ರಮಣ್ಯನ್ ಸ್ವಾಮಿ ಅವರು ಮಾಡಿರುವಂತಹ ಒಂದು ಟ್ವೀಟ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಪ್ರಧಾನಿ ಮೋದಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಕತಾರ್ ಮತ್ತು ಎಮಿರೇಟ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಮುಂದಿನ 2 ದಿನಗಳಲ್ಲಿ ನಾನು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು UAE ಮತ್ತು ಕತಾರ್ಗೆ ಭೇಟಿ ನೀಡಲಿದ್ದೇನೆ. ಇದು ಈ ರಾಷ್ಟ್ರಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧವನ್ನ ಸದೃಢಗೊಳಿಸಲಿದೆ. ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ UAEಗೆ ಇದು ನನ್ನ 7ನೇ ಭೇಟಿಯಾಗಿದೆ. ಕತಾರ್ನ ಅಮೀರ್ ಥಮೀಮ್ ಬಿನ್ ಹಮದ್ ಅವರನ್ನೂ ಕೂಡ ಭೇಟಿ ಮಾಡಲಿದ್ದೇನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದರು. ಅದಕ್ಕೆ ರೀಟ್ವೀಟ್ ಮಾಡುವಂತಹ ಸಂದರ್ಭದಲ್ಲಿ ಸುಬ್ರಮಣ್ಯ ಸ್ವಾಮಿ ಅವರು ಒಂದು ಅಸಲಿ ಸಂಗತಿಯನ್ನ, ನಗ್ನ ಸತ್ಯವನ್ನ, ವಾಸ್ತವವನ್ನ, ಸುಡುವಂತಹ ಸತ್ಯವನ್ನ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ಕತಾರ್ನ ಅಮೀರ್ ಅವರ ಭೇಟಿ ಮಾಡುವ ವೇಳೆ ಬಾಲಿವುಡ್ನ ನಟ ಶಾರುಖ್ ಖಾನ್ ಅವರನ್ನ ಕೂಡ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂತ ಆಗ್ರಹಿಸುವ ಮೂಲಕ ಒಂದು ಚಟಾಕಿಯನ್ನ ಹಾರಿಸಿದ್ದಾರೆ. ಏಕೆ? ಏನು? ಸೋಕಾಲ್ಡ್ ವಿಶ್ವಗುರು ಅಂಧಭಕ್ತರ ಪಾಲಿನ ಎಲ್ಲ ದೈವಗಳನ್ನ ಮೀರಿದಂತಹ ದೈವ ಮೋದಿ ಅವರ ಕೈಲಿ ಆಗದ್ದನ್ನ ಶಾರುಖ್ ಖಾನ್ ಈ ದೇಶದ ಭಾರತೀಯ ಅಪ್ಪಟ ದೇಶಭಕ್ತ, ದೇಶಪ್ರೇಮಿ ಮಾಡಿದ್ದಾನೆ ಅನ್ನುವಂಥದ್ದನ್ನ ಆ ಟ್ವೀಟ್ ಸ್ಪಷ್ಟವಾಗಿ ಹೇಳ್ತಿದೆ ಸುಬ್ರಮಣ್ಯನ್ ಸ್ವಾಮಿ ಅವರದ್ದು. ಏನು? ಕತಾರ್ನಲ್ಲಿ ಗೂಢಚರ್ಯೆ ಮಾಡಿದ ಆರೋಪದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ 8 ಮಂದಿ ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳನ್ನ ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹಾಗೂ ರಾಷ್ಟ್ರೀಯ ಭದ್ರತಾ ಸಂಸ್ಥೆಯ ಅಧಿಕಾರಿಗಳು ಕತಾರ್ ಶೇಖ್ಗಳ ಮನವೊಲಿಸುವಲ್ಲಿ ವಿಫಲರಾಗಿದ್ದರು. ಆ ಬಳಿಕ ಕತಾರ್ ಶೇಖ್ಗಳ ಜೊತೆಗೆ ಮಾತುಕತೆ ನಡೆಸುವಂತೆ ಮೋದಿ ಅವರು ಶಾರುಖ್ ಖಾನ್ ಅವರನ್ನ ಕೇಳಿಕೊಂಡಿದ್ದರು, ಬೇಡಿಕೊಂಡಿದ್ದರು, ವಿನಂತಿಸಿಕೊಂಡಿದ್ದರು, ಮನವಿ ಮಾಡಿಕೊಂಡಿದ್ದರು. ಯಾರು? ಅಂಧಭಕ್ತರ ಪಾಲಿನ ಸೋಕಾಲ್ಡ್ ವಿಶ್ವಗುರು 58 ಇಂಚಿನ ಎದೆಯ ದೈತ್ಯ ರಣಧೀರ ರೀಲ್ ಸೂಪರ್ ಸ್ಟಾರ್ ಬಳಿ ವಿನಂತಿಸಿಕೊಂಡಿದ್ದರು. ಶಾರುಖ್ ಖಾನ್ ಅವರ ಮಾತುಕತೆಯ ಫಲವಾಗಿ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಕತಾರ್ ಅಮೀರ್ ಅವರ ಭೇಟಿಯ ವೇಳೆ ಬಾಲಿವುಡ್ ನಟ ಶಾರುಖ್ ಖಾನ್ ಅವರನ್ನ ಕೂಡ ಜೊತೆಗೆ ಕರೆದುಕೊಂಡು ಹೋಗಿ ಮೋದಿ ಅವರೇ ಅಂತ ಸುಬ್ರಮಣ್ಯನ್ ಸ್ವಾಮಿ ಅವರು, ಬಿಜೆಪಿಯ ನಾಯಕರು ಆಗ್ರಹಿಸಿದ್ದಾರೆ. ಈ ಟ್ವೀಟ್
ವಿಪಕ್ಷಗಳ ಪಾಲಿಗೆ ಒಂದು ಬಹುದೊಡ್ಡ ಆಹಾರವಾಗಿದೆ. ಅದರಲ್ಲೂ ಮುಖ್ಯವಾಗಿ ಅಂಧ ಭಕ್ತರಿಗೆ ಸಾಕಷ್ಟು ಉರಿಯನ್ನ ತರಿಸ್ತಿದೆ, ಸಂಕಟವನ್ನ, ನೋವನ್ನ, ಬೇಸರವನ್ನ ತರಿಸ್ತಿದೆ. ನೋಡಿ, ಯಾರೆಲ್ಲ ಬಿಡುಗಡೆ ಆಗಿದ್ದಾರೆ ಅಧಿಕಾರಿಗಳು, ಆ ಪ್ರಕರಣ ಏನು ನೋಡಿ. ಕತಾರ್ನ ಸಬ್ಮರೈನ್ ಯೋಜನೆಯ ಬಗ್ಗೆ ಇಸ್ರೇಲ್ಗೆ ಗೂಢಚರ್ಯ ಮಾಡಲಾಗ್ತಿದೆ ಅಂತ ಆರೋಪಿಸಿ 8 ಮಂದಿ ನಿವೃತ್ತ ಅಧಿಕಾರಿಗಳಾದಂತಹ ಹೆಸರುಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಕ್ಯಾಪ್ಟನ್ ನವತೇಜ್ ಸಿಂಗ್ ಗಿಲ್, ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ, ಕ್ಯಾಪ್ಟನ್ ಸೌರಭ್ ವಸಿಷ್ಠ, ಕಮಾಂಡರ್ ಅಮಿತ್ ನಾಗಪಾಲ್, ಕಮಾಂಡರ್ ಪೂರ್ಣೇಂದು ತಿವಾರಿ, ಕಮಾಂಡರ್ ಸುಗುಣಾಕರ್ ಪಖಲಾದ್, ಕಮಾಂಡರ್ ಸಂಜೀವ್ ಗುಪ್ತಾ ಮತ್ತು ಸೈಲರ್ ರಾಗೇಶ್ ಅನ್ನುವವರನ್ನ 2022 ಅಕ್ಟೋಬರ್ನಲ್ಲಿ ಕತಾರ್ನಲ್ಲಿ ಬಂಧಿಸಲಾಗಿತ್ತು. ಅಲ್ಲಿನ ನ್ಯಾಯಾಲಯ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಈ ಸಂದರ್ಭ ಭಾರತದ ಘನವೆತ್ತ ಮೋದಿಯವರ ಸರ್ಕಾರದ ರಾಷ್ಟ್ರೀಯ ಭದ್ರತಾ ಸಂಸ್ಥೆಯ ಅಧಿಕಾರಿಗಳು ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಗೋಗರ್ದಿತ್ತು, ಬಿಟ್ಬಿಡಿ ನಮ್ಮವ್ರನ್ನ 8 ಜನನ ಅಂತ. ಆದ್ರೆ ಅಲ್ಲಿನ ಸರ್ಕಾರ ಒಪ್ಕೊಂಡಿರ್ಲಿಲ್ಲ. ಆಗಲೇ ಅಂಧಭಕ್ತರ ಪಾಲಿನ ರಿಯಲ್ ಸೂಪರ್ ಸ್ಟಾರ್ ಕಿಂಗ್ ಖಾನ್ ಶಾರುಖ್ ಖಾನ್ ಅವರನ್ನ ಮಧ್ಯಪ್ರವೇಶ ಮಾಡಿ ಆ 8 ಮಂದಿಯನ್ನ ಬಿಡಿಸ್ಕೊಡಿ ಅಂತ ಕೇಳಿಕೊಂಡ್ರು, ವಿನಂತಿಸಿಕೊಂಡ್ರು, ಪ್ರಾರ್ಥಿಸಿಕೊಂಡ್ರು, ಮನವಿ ಮಾಡಿಕೊಂಡ್ರು, ಬೇಡಿಕೊಂಡ್ರು ಅನ್ನೋದನ್ನ ಸುಬ್ರಮಣ್ಯನ್ ಸ್ವಾಮಿ ಅವರು ಮೆನ್ಷನ್ ಮಾಡಿದ್ದಾರೆ. ನಾನು ಹೇಳ್ತಿಲ್ಲ ಇದನ್ನ. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುವಂತಹ ಯುದ್ಧವನ್ನ ನಮ್ಮ ಮೋದಿಯವರು ನಿಲ್ಲಿಸಿದ್ರು ಅನ್ನುವಂತಹ ಅಂಧ ಭಕ್ತರಿಗೆ ಈ ವಾಸ್ತವ ಅರ್ಥ ಮಾಡ್ಕೋಬೇಕು. ಭಾರತದ ನೌಕಾಸೇನೆಯ ನಿವೃತ್ತ ಅಧಿಕಾರಿಗಳನ್ನ 8 ಜನನ ಬಿಡಿಸ್ಕೋಬೇಕಾಗ್ಲಿಲ್ಲ ನಮ್ಮ ಸರ್ಕಾರಕ್ಕೆ ಅಂದ್ರೆ ನನ್ನ ಭಾರತದ ಘನವೆತ್ತ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ನನಗೆ ನೋವು ತರಿಸಿದೆ. ನನ್ನ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆ ನನಗೆ ನೋವು ತರಿಸಿದೆ. ಬದಲಾಗಿ ಈ ನೆಲದ ಭಾರತೀಯ ಬಹುಮುಖ್ಯವಾಗಿ ದೇಶವನ್ನ ಪ್ರೀತಿಸುವಂತಹ ಒಬ್ಬ ದೇಶಪ್ರೇಮಿ ನಟ ಶಾರುಖ್ ಖಾನ್ ಅನ್ನುವರು ಮಧ್ಯಪ್ರವೇಶ ಮಾಡಿ 8 ಜನರನ್ನ, ಅದರಲ್ಲಿ ಹೆಸರುಗಳನ್ನು ಓದ್ದೆ, ಬಹುಪಾಲು ಗುಪ್ತಾ, ತಿವಾರಿ ಹೆಸರುಗಳೇ ಇದಾವೆ, ಅವರನ್ನ ಬಿಡಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅಂಧ ಭಕ್ತರು. ಇವನ್ ಸಿನಿಮಾ ನಾವು ನೋಡಬಾರ್ದು ಅನ್ನುವಂತಹ ಅಂಧ ಭಕ್ತರು, ಈತ ಮುಸ್ಲಿಂ ಅಂತ ಹೇಳುವಂತಹ ಅಂಧ ಭಕ್ತರು, ಈತನ ಸಿನಿಮಾಗಳನ್ನ ನಾವು ಎಂದೆಂದಿಗೂ ನೋಡಬಾರ್ದು ಅಂತ ಕ್ಯಾಂಪೇನ್ ಮಾಡುವಂತಹ ಅಂಧ ಭಕ್ತರು ಏನ್ ಹೇಳ್ತಾರೆ? ಸುಬ್ರಮಣ್ಯನ್ ಸ್ವಾಮಿ ಅವರು ಬಿಜೆಪಿಯ ನಾಯಕರೇ ಇಂಥದ್ದೊಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಿದ್ದಾರೆ ಅನ್ನೋದಾದ್ರೆ ನೋಡಿ, ಅಲ್ಲಿ ಯಾರ ಜೊತೆಲಿದ್ದಾರೆ? ಖತಾರ್ನ ಪ್ರಧಾನಿ ಮಹಮ್ಮದ್ ಅಲ್ ಥಾನಿ ಅವರ ಜೊತೆಯಲ್ಲಿ ಶಾರುಖ್ ಖಾನ್ ಇರುವಂತಹ ಫೋಟೋ ಮತ್ತು ಖತಾರ್ನ ಅಫಿಷಿಯಲ್ಸ್ ಜೊತೆಯಲ್ಲಿ ಶಾರುಖ್ ಖಾನ್ ಇರುವಂತಹ ಫೋಟೋ ಟ್ಯಾಗ್ ಮಾಡಿ ಸುಬ್ರಮಣ್ಯನ್ ಸ್ವಾಮಿ ಅವರು ಈ ಒಂದು ಸಂಗತಿಯನ್ನ ದಾಖಲಿಸಿದ್ದಾರೆ. ಈಗಲೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ? ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕೂಡ ಈ ದೇಶದ ಪ್ರಜೆ, ಭಾರತೀಯ. ಈ ದೇಶದ ನೆಲದ ಮೇಲೆ ಹುಟ್ಟಿ ಈ ದೇಶದ ಬಗ್ಗೆ ಅಭಿಮಾನ, ಪ್ರೀತಿ, ಕಾಳಜಿ, ಗೌರವ ಹೊಂದಿರುವಂತಹ ಪ್ರತಿಯೊಬ್ಬ, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಪಾರ್ಸಿ ಇರಲಿ, ಜೈನ ಇರಲಿ, ಬೌದ್ಧ ಇರಲಿ, ಎಲ್ಲರೂ ಕೂಡ ದೇಶಭಕ್ತರು ಮತ್ತು ದೇಶ ಪ್ರೇಮಿಗಳು. ಕೇವಲ ಹಿಂದೂಗಳಷ್ಟೇ ಭಾರತೀಯರು, ಭಾರತದ ದೇಶ ಪ್ರೇಮಿಗಳು ಅನ್ನುವಂಥದ್ದು ಸಣ್ಣತನ, ಮೂರ್ಖತನ, ಮುಟ್ಟಾಳತನ ಆಗತ್ತೆ. ಭಕ್ತರ ಪಾಲಿನ ರಿಯಲ್ ಸೂಪರ್ ಸ್ಟಾರ್ ಇದರಲ್ಲಿ ಡಮ್ಮಿ ಆಗ್ಬಿಡ್ತಾರೆ ಅಂದ್ರೆ ಅದು ಸುಬ್ರಮಣ್ಯನ್ ಸ್ವಾಮಿ ಅವರು ಹೇಳ್ತಿದ್ದಾರೆ ಅಂದ್ರೆ ಮೋದಿ ಭಕ್ತರು ಈಗ ಏನ್ ಮಾಡ್ತಾರೆ? ಝೀರೋ ಯಾರು? ರಿಯಲ್ ಜವಾನ್ ಯಾರು? ಕಮೆಂಟ್ ಮಾಡಿ.